ಮತ್ತೊಂದು ಸಾರಿ ದೇವರ ಪರಿಶುದ್ಧ ನಾಮಕ್ಕೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ವಿನಿಂಗ್ ಸೋಲ್ಸ್ ಮಿನಿಸ್ಟ್ರಿ ವತಿಯಿಂದ, ಖುದಾಕ ಘರ್ ಚರ್ಚ್ ವತಿಯಿಂದ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ವಂದನೆ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ದೇವರ ಸನ್ಮುಖದಲ್ಲಿ ನಾವು ಸೇರಿ ಬಂದಿದ್ದೇವೆ. ದೇವರ ಪರಿಶುದ್ಧವಾದ ಪಾದದ ಬಳಿಯಲ್ಲಿ ನಾವು ಬಂದಿದ್ದೇವೆ. ಈ ದಿವಸವು ದೇವರು ಉಂಟು ಮಾಡಿದ್ದಾರೆ. ಈ ದಿವಸವು ಒಳ್ಳೆಯದಾಗಿದೆ. ಪ್ರತಿಯೊಂದು ದಿವಸ ದೇವರು ಉಂಟು ಮಾಡಿದ್ದಾರೆ, ಅದು ಒಳ್ಳೆಯದಾಗಿದೆ. ಅದರಲ್ಲಿ ನಾವೆಲ್ಲರೂ ಒಳ್ಳೆ ರೀತಿಯಿಂದ, ಆನಂದದಿಂದ, ಉಲ್ಲಾಸದಿಂದ, ಸಂತೋಷದಿಂದ, ಸಮಾಧಾನದಿಂದ ಆಶೀರ್ವಾದ ಹೊಂದಿಕೊಳ್ಳುತ್ತಾ ದೇವರನ್ನು ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿವಸದ ವಾಕ್ಯವು ಯೋಹನ ಬರೆದ ಸುವಾರ್ತೆ 3:16 ನಾವು ಧ್ಯಾನಿಸೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಎಷ್ಟು ಕೊಟ್ಟರಂತ? ಒಬ್ಬನೇ ಮಗನನ್ನು. ಹಲ್ಲೆಲೂಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ, ಅಂದರೆ ಅದು ವರ್ಣಿಸಲಾಗದಂತ ಪ್ರೀತಿ, ಅದು ಹೇಳಕ್ಕೆ ಸಾಧ್ಯನೇ ಆಗಲ್ಲ ಅಂತ ಪ್ರೀತಿ, ಅಂತ ಶಾಶ್ವತವಾದ ಪ್ರೀತಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮುದ್ದಾದ ಮಗನನ್ನು ಒದಗಿಸಿ ಕೊಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ಆತನನ್ನು ನಮಗಾಗಿ, ಲೋಕಕ್ಕಾಗಿ ಒದಗಿಸಿ ಕೊಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯ. ಆತನನ್ನು ಯಾರು ನಂಬುತ್ತಾರೆ, ಯಾರೇ ಆಗ್ಲಿ, ಎಷ್ಟೇ ಜನರಾಗ್ಲಿ, ನಂಬುವವರು ಯಾರು ನಾಶವನ್ನು ಆಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ನಾವು ಪರಿಶುದ್ಧವಾದ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸ ಎಷ್ಟೋ ಜನ ದೇವರ ಸನ್ಮುಖವನ್ನು, ದೇವರ ಮನೆಯನ್ನು, ದೇವರ ಒಂದು ಕೊಟ್ಟಿರುವಂತ ವಾಗ್ದಾನವನ್ನು ಅವರು ಮರೆತು ಅವರು ದೇವರಿಂದ ದೂರ ಆಗಿ ನರಕದ ಪಾಡಿಗೆ, ಕೀಡಿಗೆ ಒಳಗಾಗುತ್ತಲಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಚಿತ್ತ ಏನಾಗಿದೆ ಇಲ್ಲಿ? ದೇವರ ಚಿತ್ತ ಒಬ್ಬನು ನಾಶವಾಗಬಾರದು, ಒಬ್ಬನು ನರಕದಲ್ಲಿ ಸೇರಬಾರದು. ನರಕವು ಮನುಷ್ಯನಿಗಾಗಿ ಅಲ್ಲ, ನರಕವು ಸೈತಾನನಿಗಾಗಿ ಮಾರ್ಪಡಿಸಿದೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ದೇವರು ಇಷ್ಟಪಡುವುದಿಲ್ಲ ತಾನು ಸೃಷ್ಟಿ ಮಾಡಿರುವಂತ ಮಕ್ಕಳು ಆ ನರಕಕ್ಕೆ ಹೋಗಬೇಕೆಂಬುದಾಗಿ. ಅದಕ್ಕಾಗಿ ಆತನು ಮನುಷ್ಯರನ್ನು, ಈ ಲೋಕದ ಜನರನ್ನು, ಈ ಲೋಕಕ್ಕಾಗಿ ಆತನು ಪ್ರೀತಿಸಿದ್ದಾನೆ. ಲೋಕವು ಪಾಪದಲ್ಲಿ ಮುಳುಗಿತ್ತು. ಲೋಕವು, ಪಾಪವು, ಕತ್ತಲೆಯು, ಕಪಟವು, ಮೋಸದ ಲೋಕ. ಹಲ್ಲೆಲೂಯ. ಆ ಲೋಕವು, ಆ ಮನುಷ್ಯರು ನರಕದ ಪಾಡಿಗೆ ಹೋಗುವಂತರಾಗಿದ್ದರು, ನರಕದಲ್ಲಿ ಸೇರುವಂತರಾಗಿದ್ದರು. ನೀವು ಒಂದು ಕಾಲದಲ್ಲಿ ನರಕದ ದಾರಿಯಲ್ಲಿ ಹೋಗುತ್ತಲಿದ್ದೇವೆ. ನೀವು ನರಕಕ್ಕೆ ಒಳಗಾಗಿದ್ದೇವೆ. ಆದರೆ ಪರಿಶುದ್ಧವಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ತ್ಯಾಗವು, ಯೇಸು ಕ್ರಿಸ್ತನ ಪ್ರಾಣವು, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತವು ನಮ್ಮನ್ನು, ನಿಮ್ಮನ್ನು, ನಮ್ಮ ಪಾಪಗಳನ್ನು, ನಿಮ್ಮ ಪಾಪಗಳನ್ನು ಇವತ್ತು ತೊಳೆದಿದೆ ಎಂಬುದಾಗಿ ನಾವು ನೋಡುತ್ತೇವೆ. ನೀವು ಮತ್ತೊಂದು ಸಾರಿ ದೇವರ ಮಕ್ಕಳಾಗಿ ನಾವು ಜೀವಿಸಲಿದ್ದೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಕ್ರೈಸ್ತನು ಪಾಪಿಯಾಗಿರುವಂತ ಮನುಷ್ಯನು ಪಾಪವನ್ನು ತೊಳೆದುಕೊಂಡು ಆತನು ಕ್ರೈಸ್ತ ಜೀವಿತವನ್ನು ಹೊಂದಿಕೊಂಡು ಆತನು ಕ್ರೈಸ್ತನಾಗಿ, ಕ್ರಿಸ್ತನ ಮಗನಾಗಿ ಬದುಕ್ತಾ ಇದ್ದಿದ್ದೇವೆಂಬುದಾಗಿ ನಾವು ನೋಡುತ್ತೇವೆ. ಮನುಷ್ಯನು ಪಾಪ ಮಾಡುತ್ತಾನೆ. ಕ್ರೈಸ್ತನು ಬಿದ್ದೋಗಿದಾಗ, ಪಾಪದಲ್ಲಿ ಮುಳುಗಿದಾಗ ಆತನು ಪಾಪ ಮಾಡಿದೆ ಎಂಬುದಾಗಿ ಆತನು ಅಲ್ಲೇ ಬೀಳುವುದಿಲ್ಲ, ಮತ್ತೆ ಪದೇ ಪದೇ ಪಾಪ ಮಾಡುವುದಿಲ್ಲ.
ಆ ಪಾಪದಿಂದ ಆತನು ದೇವರಿಗೆ, ಯೇಸುವೇ ನಾನು ಪಾಪ ಮಾಡಿದ್ದೇನೆ, ನಾನು ಬಿದ್ದು ಹೋಗಿದ್ದೇನೆ, ನನ್ನನ್ನು ಕ್ಷಮಿಸಪ್ಪ ಎಂದು ಕ್ಷಮಾಪಣೆ ಕೇಳಿ ಮತ್ತೊಂದು ಸಾರಿ ಆ ಕ್ರೈಸ್ತನು ಆ ಸ್ಥಳದಿಂದ ಎದ್ದು ಆ ಪಾಪದಿಂದ ದೂರ ಹೋಗುವಂತೆ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನು ನಮಗಾಗಿ ನಿಮಗಾಗಿ ಬಂದಿದ್ದಾನೆಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಪಾಪಕ್ಕಾಗಿ, ನಿಮ್ಮ ಪಾಪಕ್ಕಾಗಿ, ಲೋಕದ ಪಾಪಕ್ಕಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನ್ಮಿಸಿ ಬಂದಿದ್ದಾನೆಂಬುದಾಗಿ ನಾವು